ಪ್ರಿಯ ವೀಕ್ಷಕರೇ, ಇವತ್ತು ನಾವು ರಮೇಶ್ ಅಣ್ಣವ್ರ ಜೊತೆಗಿದ್ದೇವೆ. ಕೃಷಿ ಜಮೀನಲ್ಲಿ ಮುಂಗಾರು ಬಂದಾಗ ಬಹಳಷ್ಟು ರೈತರು ಸಂತೋಷದಿಂದ ಗದ್ದೆ ಕಡೆ ಬರ್ತಾರೆ, ಹಾಳಿ ಹಾಕ್ತಾರೆ, ಆಮೇಲೆ ಅಗೆ ಹಾಕ್ಕೊಳ್ತಾರೆ, ನಾಟಿ ಮಾಡ್ತಾರೆ. ಈ ಥರದ ಕೆಲವೊಂದು ಸನ್ನಿವೇಶ ರೈತರ ಜೀವನದಲ್ಲಿ ಸಂತೋಷ ತರುತ್ತೆ. ರಮೇಶ್ ಅಣ್ಣನ ಜೀವನದಲ್ಲಿ ಈ ಮುಂಗಾರು ಯಾವ ಥರ ಸಂತೋಷ ತಂದಿದೆ ಅಂತ ಹೇಳಿ ಕೆಲ ಪ್ರಶ್ನೆಗಳೊಂದಿಗೆ ನಾನು ಬರ್ತಾ ಇದ್ದೇನೆ. ರಮೇಶ್ ಅಣ್ಣ, ಈ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಎಷ್ಟು ಎಕರೆ ಜಮೀನಿದೆ? ಮೂಲ ಪ್ರಶ್ನೆಯೊಂದಿಗೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಇದು 2 ಎಕರೆ ಜಮೀನಿದೆ. ಇದ್ರಲ್ಲಿ ನಾವು ಈ ಏನಂದ್ರೆ ನೆರೆಹೊಳೆ ಅಲ್ಲ ಇದು, ಆದ್ರಿಂದ ಏನ್ ಮಾಡ್ತೀವಿ, ದಪ್ಪ ಬಿಲಾಸ್ ಬಿಟ್ರೆ ಬೇರೆ ಭತ್ತ ಮಾಡಕ್ ಹೋಗೋದಲ್ಲ. ದಪ್ಪ ಬಿಲಾಸ್ ಭತ್ತನೇ ನಾವು ಯಾವಾಗ್ಲೂ ಮಾಡೋದು. ಈ ಹಳಿ ಹಾಕ್ತಾ ಇದ್ರಿ ನೀವು, ಈ ಹಳಿ ಹಾಕ್ತಾ ಇರೋದು ಉದ್ದೇಶ ಏನು ಅನ್ನೋದು ನನ್ನ ಪ್ರಶ್ನೆ. ಹಾಳಿ ಹಾಕದ್ ಯಾಕಂದ್ರೆ ನೀರ್ ನಿಲ್ಬೇಕು, ಸಮತಟ್ಟ ನಿಲ್ಬೇಕು. ನಾವು ಹಾಕಿಂತ ಗೊಬ್ಬರ ಇಲ್ಲೇ ಹಿಂಗ್ಬೇಕು ಅದು. ಆದ್ರಿಂದ ಈಗ ನಾನು ಏನ್ ಹೇಳ್ತೀನಿ ಅಂದ್ರೆ, 1 ಎಕರೆ ಜಮೀನಿಗೆ ಎಷ್ಟು ಹಾಳಿ ಹಾಕ್ಬೇಕು ಅನ್ನೋದು ನನ್ನ ಪ್ರಶ್ನೆ. ನಾವು ಸಮತಟ್ಟ ಭೂಮಿ ಆದ್ರೆ ಬಹಳ ಏನಲ್ಲ, 6 ಹಾಳಿ 1 ಎಕರೆ ಸಾಕು. ದೊಡ್ಡ ದೊಡ್ಡ ಹಾಳಿ ಪದ ಮಾಡ್ತೀವಿ. 6 ಹಾಳಿ ಹಾಕಿದ್ರೆ 1 ಎಕರೆಗೆ ಸಮ ಆಗುತ್ತೆ. ಸಮತಟ್ಟ ಭೂಮಿ ಇದ್ರೆ. ಈ ತರ ಏರುಪೇರು ಜಮೀನ್ ಇದ್ರೆ ಸಣ್ಣ ಸಣ್ಣ ಬುದ ಹಾಕ್ಲೇಬೇಕು. ಆ ಏರ್ ಇಳಿತದ ಅನುಸಾರವಾಗಿ ಹಾಕ್ಬೇಕಾಗತ್ತೆ. ಆ ಸಂದರ್ಭದಲ್ಲಿ ಎಷ್ಟು ಬೇಕಾಗ್ಬೋದು? ಇಲ್ಲಿ ಹಾಕಿದಿವಲ್ಲ, ಒಂದ್ ಹೆಚ್ಚು ಕಡಿಮೆ ಅಂದ್ರೆ 20 ಹಾಳಿ ಅದಾವ ಈಗ, ಸಣ್ಣ ಸಣ್ಣ ಹಾಳಿ. ಯಾಕಂದ್ರೆ ಸಮತಟ್ಟಾದ ಜಮೀನಿಗೆ 6, 7, 5 ಹೆಂಗ್ ಹಾಕಿದ್ರು ನಡೆಯುತ್ತೆ. ಆದ್ರೆ ಏರು ತಗ್ಗು ಜಮೀನಿನಲ್ಲಿ ಹಾಕ್ಬೇಕಾದ್ರೆ ನೀವು ಏರಿಳಿತ ನೋಡಿ ಹಾಕ್ಬೇಕಾಗುತ್ತೆ. 20ರವರೆಗೂ ಹಾಳಿ ಬೇಕಾಗ್ಬೋದು. ಸಣ್ಣ ಸಣ್ಣ ಬುದಾನೆ ಹಾಕ್ಬೇಕು. ಈ ಹಾಳಿ ಅಂತ ಮಾಡಿದಾಗ ನೀರ್ ಬರಕ್ಕೆ, ನೀರ್ ಹೋಗೋ ವ್ಯವಸ್ಥೆ ಏನಾದ್ರು ಮಾಡ್ಕೊಂತೀರಾ? ನಾವು ನೀರ್ ಹೋಗಿದ್ದಕ್ಕೆ ಮೋಟರ್ ಕೂರಿಸ್ತೀವಿ. ಹೊಳಿಗೆ ಮೋಟರ್ ಕೂರಿಸಿ ಮೋಟರ್ಂದ ಹಾಕ್ತಾರೆ. ಗೊಬ್ಬರ ಎಲ್ಲ ಹಾಕ್ಬೇಕಾದ್ರೆ ನೀರ್ ಹರಿದು ಹೋಗ್ಬಾರ್ದು ಅನ್ನೋಕೆ ನೀರ್ ಹೋಗಕ್ ಒಂದ್ ವ್ಯವಸ್ಥೆ, ನೀರ್ ಬಿಡ್ಕೊಳಕ್ ಒಂದ್ ವ್ಯವಸ್ಥೆ ಏನಾದ್ರು ಹಾಳಿ ಒಳಗಿರತ್ತ? ಹಾಳಿ ಒಳಗೆ ಒಂದ್ ಕಡೆ ಬದ ಮಾಡಿರ್ತೀವಿ ನಾವು. ಯಾಕೆ ಹೆಚ್ಚು ಬದ ಅಂದ್ರೆ ಒಂದು ಓಣಿ ಮಾಡಿರ್ತೀವಿ, ನೀರು ತುಂಬಿದ್ದು ಹೆಚ್ಚು ಹೋಗಕ್ಕೆ. ಮತ್ತೆ ಅದ್ ಕಟ್ಟಿ ಫುಲ್ ನಿಲ್ತೈತಿ. ಬೇಕಂದ್ರೆ ಬದ ಕಿತ್ಬಿಟ್ರೆ. ನಿಮ್ಮ ಜಮೀನಿನಲ್ಲಿ ಪ್ರತಿ ವರ್ಷ ಒಂದೇ ಭತ್ತ ಹಾಕ್ತಿದ್ದೀರಿ ಅಂತ ಹೇಳಿ ನಿಮ್ಮ ಮನೆಯವರು ಸಹ ಹೇಳಿದ್ರು. ಅದಕ್ಕೇನ್ ಮೂಲ ಕಾರಣ? ಅದಕ್ಕೇನ್ ಮೂಲ ಕಾರಣ ಅಂದ್ರೆ, ನಮ್ಗೆ ನೆರೆಹೊಳಿ ಅಲ್ಲಿ ನೋಡಿ, ಅಲ್ಲಿಗೆ ಎಲ್ಲ ಈಗ ಒಂದ್ ಮಳೆ ಬಂದೈತಿ. ಬೆಳಗ್ಗೆ ಒಂದ್ ಮಳೆ ಬಂತು, ಇಲ್ಲಿವರೆಗೂ ನೀರ್ ಹತ್ತೈತಿ. ಯಾವ ಭಾಗದ ನೀರ್ ಬಂದು ಹತ್ತೈತಿ? ಅದು ಇಡೀ ಆನಂದಪುರ ಕೆರೆ ಭಾಗದ್ದು ಅಷ್ಟು ನೀರು, ಎಲ್ಲಾ ಕೆರೆ ನೀರು ಇಲ್ಲೇ ಹೋಗ್ಬೇಕು ಸೇತುವೆ ಒಳಗೆ. ಆದ್ರಿಂದ ಅಷ್ಟು ನೀರು ಹೋಗೋದ್ರಿಂದ ಎಲ್ಲ ಮಳೆ ಯಥೇಚ್ಛವಾಗಿದ್ರೆ ತುಂಬಾ ನೆರೆ ಹಾವಳಿ ಫುಲ್ ನೀರ್ ತುಂಬಿಡುತ್ತೆ. ಏನ್ 2 ಸರಿ ನೆಟ್ಟದ್ದು ಐತಿ, 2-3 ಸರಿ ನೆಡ್ತೀವಿ ಇದನ್ನ. ಸಸಿ ಹೋದಂಗೆ ಹೆಚ್ಚು ಕಡಿಮೆ ದೊಡ್ಡ ಮಳೆ ಬಂದ್ಬಿಡ್ತಂದ್ರೆ ತಿಂಗಳ ಗಟ್ಲೆ ನೀರ್ ನಿಲ್ತೈತಿ. ಈ ಮೆದೆ ನೀವ್ ಇನ್ನೊಂದು ಉಳಿಸ್ಕೋಬೇಕಾಗತ್ತೆ. ನೆಟ್ಟಿ ಆದ್ರ ಮೇಲೂ ಎಷ್ಟು ಮೆದೆ ಉಳಿಸ್ಕೊಂಡಿರ್ತೀರಿ? ಹೆಚ್ಚು ಕಡಿಮೆ ಒಂದ್ 3-4 ಮಡಿ ಬಿಟ್ಕೊಂಡಿರ್ತೀವಿ ಎಕ್ಸ್ಟ್ರಾ. ಹೋದಂಗೂ ಹಾಕ್ತಾ ಇರ್ಲೇಬೇಕು. ಈ ಅಭಿಲಾಷ್ ಭತ್ತ ಹಾಕಿದ್ರೆ ನೆರೆ ಹಾವಳಿಗೆ ತಡಿಯತ್ತೆ ಅನ್ನೋದು ನಿಮ್ ಅನುಭವ? 100ಕ್ಕೆ 100 ತಡಿಯತ್ತ ಅಥವಾ ಅಲ್ಲ, ತಡಿತೈತಿ ಅಂದ್ರೆ ಹೋಗ್ತೈತಿ. ಬಾಳ ನೀರ್ ನಿಂತ್ರೆ ಆದ್ರೂ ಒಂದ್ ಸ್ವಲ್ಪ ಇದು ಬೇರೆ ಎಲ್ಲಾ ಭತ್ತದ ಅನುಗುಣವಾಗಿ ನೋಡಿದ್ರೆ ಈ ಭತ್ತ ಉತ್ತಮವಾಗಿ ಇಳುವರಿ ಕೊಡ್ತಾ ಇದೆ. ಎಕರೆಗೆ ಎಷ್ಟು ಇಳುವರಿ ಸಿಗ್ತಾ ಇದೆ? ಎಕರೆಗೆ ಒಂದ್ 25 ಕ್ವಿಂಟಲ್ ಸಿಗ್ತೈತಿ. ಈ ಭತ್ತದ ಬೆಲೆ ಏನಿದೆ ಈ ಸಂದರ್ಭದಲ್ಲಿ? ಈ ಸಂದರ್ಭದಲ್ಲಿ 2350-400 ಏನೋ ಇದೆ ಅಷ್ಟೇ. ಬಹಳ ರೈತರು ಯಾವುದೇ ಎಷ್ಟು ಬೆಳೆದ್ರು, ಏನ್ ಹರಸಾಹಸ ಪಟ್ರು ಉತ್ತಮ ಬೆಲೆ ಸಿಗ್ತಾ ಇಲ್ಲ ಅಂತಾರೆ. ಹೌದು. ಏನು ನಿಮ್ಮ ಅನಿಸಿಕೆ ಈ ಬಗ್ಗೆ? ಬೆಳೆ ಮಾರುಕಟ್ಟೆಯಲ್ಲಿ ನಮಗೆ ರೈತರಿಗೆ ಯಾರೇ ಆಗ್ಲಿ, ನಾನೇ ಅಂತಲ್ಲ ಯಾರಾಗಲ್ಲ, ಸರಿಯಾದ ಮಾರುಕಟ್ಟೆ ಸಿಕ್ಕರೆ ಅಡ್ಡಿ ಇಲ್ಲ. ಇದ್ ನೋಡಿ, ಇಷ್ಟೆಲ್ಲಾ ಮಾಡ್ತೀವಿ, ಎಲ್ಲ ಕೊಯ್ಲು ಒಕ್ಲು ಎಲ್ಲಾ ಮಾಡೋದ್ರಿಂದ ಇದ್ರಲ್ಲಿ ಏನು ಈ ಬೆಳೆ ನಮ್ಗೆ ಏನು ವರ್ಕೌಟ್ ಆಗಲ್ಲ. ಗೊಬ್ಬರಕ್ಕೆ ಒಂದ್ ಚೀಲ ಗೊಬ್ಬರಕ್ಕೆ 1750, 1850 ರೂಪಾಯಿ ಒಂದ್ ಚೀಲ ಗೊಬ್ಬರ. ಒಂದು ಚೀಲ ಗೊಬ್ಬರಕ್ಕೆ 1800 ರೂಪಾಯಿ. 850 ಐತಿ ಈಗ. ಇಂಥ ಗೊಬ್ಬರ 3-4 ಟೈಮ್ ಕೊಡ್ತೀವಿ ನಾವು ಈ ಗೊಬ್ಬರನು. ಈ ಹಳೆ ಕಾಲದ ಪದ್ಧತಿ ಒಳಗೆ ಇಷ್ಟು ಗೊಬ್ಬರದ ಅವಶ್ಯಕತೆ ಇರ್ಲಿಲ್ಲ, ಇಷ್ಟು ಆರೈಕೆ ಅವಶ್ಯಕತೆ ಇರ್ಲಿಲ್ಲ, ಔಷಧಿ ಉಪಚಾರದ ಅವಶ್ಯಕತೆ ಇರ್ಲಿಲ್ಲ. ಈಗ ಯಾಕೆ ಈ ತರ ಆಗ್ತಾ ಇದೆ? ಈಗ ಅಂದ್ರೆ ಅವಾಗೆಲ್ಲ ಔಷಧಿ ಹೊಡಿತಿರ್ಲಿಲ್ಲ, ಬರ್ತಿರೋದು. ಈಗ ಏನಿಲ್ಲ, ಒಂದು ತರಕಾರಿ ಗಿಡ ನಟ್ಟಿರ್ಬೇಕ್ರೆ ಇಷ್ಟು ಕೊಟ್ಟಿಗೆ ಗೊಬ್ಬರ ಇಟ್ಟು ಉಪಯೋಗ ಆಗಲ್ಲ. ಈ ದನಿಂಗ್ ಗೊಬ್ಬರದ ರಾಸಾಯನಿಕ ಗೊಬ್ಬರ ಬಿದ್ರೆ ಮಾತ್ರ ಸ್ವಲ್ಪ ಚಿಗುರ್ತೈತಿ. ಸಾವಯವ ಗೊಬ್ಬರ ಭತ್ತಕ್ಕೆ ಅಷ್ಟು ಉಪಯೋಗ ಆಗಲ್ಲ. ಈಗ ಹಾಕದಲ್ಲ, ಈಗೆಲ್ಲ ಈ ಗೌರ್ಮೆಂಟ್ ಗೊಬ್ಬರ ಬಿಟ್ರೆ ಈ ಕೆಮಿಕಲ್ ರಾಸಾಯನಿಕ ಗೊಬ್ಬರದ ಅವಶ್ಯಕತೆನೇ ಮುಖ್ಯ. ಕಾರಣ ಏನಿರಬಹುದು ಅಂತ ಅನ್ಸುತ್ತೆ? ಅಂದ್ರೆ ದೀರ್ಘಾವಧಿ ಬೆಳೆ ಹಿಂದೆಲ್ಲ ಈ ಗೊಬ್ಬರ ತೋರ್ಸಿರ್ಲಿಲ್ಲ. ಅದ್ ಎಷ್ಟು ಬರುತ್ತೋ ಎಷ್ಟು ಬಂತ ಅಷ್ಟೇ. ಅದಕ್ಕೆ ಹರಸಾಹಸ ಪಡೋ ಅವಶ್ಯಕತೆ ಇರಲಿಲ್ಲ. ಒಂದ್ 10 ಕ್ವಿಂಟಲ್ 15 ಕ್ವಿಂಟಲ್ ಎಕರೆ ಬಂದ್ರೆ ಸೈ ಅಷ್ಟೇ ಅನುಭವಿಸ್ತಾ ಇದ್ದೀವಿ. ಈಗ ಕಾಲಕ್ರಮೇಣ ಖರ್ಚು ವೆಚ್ಚ ಜಾಸ್ತಿ ಇರೋದ್ರಿಂದ ಈಗ ಗೊಬ್ಬರ, ಔಷಧಿ ಈಗ ಅಲ್ಪಾವಧಿ ಬೆಳೆ ಆಗ್ಬಿಟ್ಟಿದೆ. ಅಲ್ಪಾವಧಿ ಬೆಳೆ ಆಗಿದೆ, ಖರ್ಚು ಜಾಸ್ತಿ ಬರ್ತೈತಿ. ಅಲ್ಲಿಂದ ಔಷಧಿ ಹೊಡಿದ ಏನು ಬರೋದಿಲ್ಲ. 2 ಸರಿ ಈಗ ಇದಕ್ಕೆ ಈಗ ನಟ್ಟರು ಅಲ್ಲ, ನಡೋದ್ಕಿಂತ ಮುಂಚೆ ಒಂದ್ಸರಿ
ಸಸಿಗೆ ಔಷಧಿ ಹೊಡಿತೀವಿ. ಹ್ಮ್ ಆಮೇಲೆ ಇನ್ನು 2 ಅಗೆಗೂ ಔಷಧಿ ಇದೆ, ಔಷಧಿ ಇದೆ, ಔಷಧಿ ನಟ್ಟಿಗೂ ಔಷಧಿ ಇದೆ, ನಟ್ಟಿಗೂ ಔಷಧಿ ಇದೆ, ಮತ್ತೆ ಏಡಿ ಕಡಿತಕ್ಕ ಔಷಧಿ ಹಾಕ್ಬೇಕು, ಅದಕ್ಕೂ ಔಷಧಿ ಹಾಕ್ಬೇಕು. ಮತ್ತೊಂದ್ ಸ್ವಲ್ಪ ಜಡೆ ಕಳೆನಾಶಕ, ಈಗ ಬೀಜ ಕಳೆ ಹುಟ್ಟಬಾರ್ದು ಅಂತ ಅದೊಂದು ಔಷಧಿ ಕಳೆನಾಶಕ ಹಾಕ್ಬೇಕು. ಹೊಡಿಬೇಕು. ಬಹಳ ಕೆಲಸ ಇದೆ ಇದಕ್ಕೆ. ಆಮೇಲೆ ಸ್ವಲ್ಪ ಚಂಡೆ ಗಟ್ಟಿ ಆದ್ರ ಮೇಲೆ ಮತ್ತೆ ಔಷಧಿ ಗೊಬ್ಬರ ಎಲ್ಲ ಕೊಡ್ಬೇಕು. ಕೊಡ್ಬೇಕು. ಈಗ ನೀವು ದೀರ್ಘಾವಧಿ ಬೆಳೆ ನೋಡಿದಂತ ಕಾಲಘಟ್ಟದ ನೀವು ಬಂದಿದ್ರಿ, 6 ತಿಂಗಳು ಬೆಳೆ ಬೆಳೆದಿದ್ದೀರಾ? ನಮ್ ತಂದೆಯವರೆಲ್ಲ ಬೆಳಿತಿದ್ರು, ಅಂದ್ರೆ ನಾವು ಸಣ್ಣ ಇದ್ವಿ ಅವಾಗ. ಗದ್ದೆಗೆಲ್ಲ ಬರ್ತಾ ಇದ್ರಿ? ಗದ್ದೆ ಬರ್ತಾ ಇದ್ವಿ. ಬಂದ್ರು ಅವಾಗೆಲ್ಲ ಈ ಔಷಧಿ ಏನು ಇರ್ಲಿಲ್ಲ. ಕೊಟ್ಟಿಗೆ ಗೊಬ್ಬರ ಒಂದು ಹೊಡಿತಿದ್ರು. ಆದ್ಮೇಲೆ ಹಂಗೆ ಬಿತ್ತನೆ ನೆಟ್ಟಿ ಮಾಡೋರು, ಔಷಧಿ ಏನಿರಲ್ಲ, ಹಂಗೆ ಭತ್ತ ಕೊಯ್ಯಾರು. ಕೃಷಿ ಜೀವನದಲ್ಲಿ ಆಧುನಿಕ ಕೃಷಿಗೆ ಎಲ್ಲ ಒತ್ತು ಕೊಡ್ತಾ ಇದ್ದಾರೆ. ಮುಂಚೆ ಎಲ್ಲ ಎತ್ತು ಸಾಗುವಳಿ ಈ ತರ ಎಲ್ಲ ಮಾಡ್ತಾ ಇದ್ರು. ಈಗೆಲ್ಲ ಆಧುನಿಕ ಕೃಷಿ ಅಂದ್ರೆ ಟ್ಯಾಕ್ಟ್ರಿ, ಯಂತ್ರೋಪಕರಣ ಬಳಸ್ತಾ ಇದ್ದಾರೆ. ಈಗ ಈ ಬಗ್ಗೆ ನಿಮ್ಮ ಅಭಿಪ್ರಾಯ, ಹಳೆ ಕಾಲ ಪದ್ಧತಿ ಅದೇ ಉತ್ತಮನ ಅಥವಾ ಈ ಟ್ಯಾಕ್ಟ್ರಿ ಈ ತರ ಆಧುನಿಕ ಉತ್ತಮನ? ಅದೇ ಉತ್ತಮ ಇತ್ತು. ಅಂದ್ರೆ ಈಗೆಲ್ಲ ಯಾರು ಬೇಸಾಯ ಮಾಡೋದು ಇಲ್ವಲ್ಲ, ಎತ್ತುಗಳಿಲ್ಲ, ಸಾಕಕ್ಕಿಲ್ಲ, ಜಾಗ ಇಲ್ಲ. ಇರೋ ಜಾಗಕ್ಕೆಲ್ಲ ತೋಟ ಇದೆಲ್ಲ ಹಾಕಿತ ಬಂದ್ರು. ಹಂಗಾಗಿ ಹಿಂದೆಲ್ಲ ಈ ರಾಗಿ ಒಂದು ಹಾಕದ್ ಬಿಟ್ರೆ, ರಾಗಿ ಹುಳ್ಳಿ ಒಂದು ಹಾಕಾರು ಈ ಕುಸ್ಕಿ ಒಳಗೆ. ಆಮೇಲೆ ಈಗ ಅವೆಲ್ಲ ಹೋಗಿ ತೋಟ ಎಲ್ಲ ಬಂದ್ಬಿಟ್ಟಲ್ಲ, ಬೋರು ತೋಟ ಬಂದ್ರಿಂದ ಈಗ ಎತ್ತುಗಳ ಮೇಯ್ಸಕ್ಕೂ ಕೂಡ ಏನು ಜಾಗ ಇರೋದಲ್ಲ. ಹಂಗಾಗಿ ಎತ್ತನೆಲ್ಲ ಕಡಿಮೆ ಮಾಡಿದ್ವಿ. ಈ ಟಿಲ್ಲರು ಟ್ಯಾಕ್ಟ್ರಿನೇ ಜಾಸ್ತಿ. ಅದು ಇದರಿಂದ ಏನ್ ಉಪಯೋಗ ಆಯ್ತು ಅಂತ ಅನ್ಸುತ್ತೆ? ಉಪಯೋಗ ಅಂದ್ರೆ ಬೇಗ ಕೆಲಸ ಆಗ್ತೈತಿ ಅನ್ನೋದು ಒಂದು ಉಪಯೋಗ. ಯಾಕಂದ್ರೆ ಎಲ್ಲಾ ರೈತರು ಹೇಳ್ತಾ ಇದೆ, ಸಮಯ ಉಳಿತಾ ಇದೆ. ಮುಂಚೆ ಇಷ್ಟ ಎಕರೆ ಜಮೀನು ನಾಟಿ ಮಾಡ್ಬೇಕಂತ ಹೇಳಿದ್ರೆ 2 ದಿನ 3 ದಿನ ತಗೊಂತಾ ಇದ್ದಿದ್ರು. 2 ದಿನ 3 ದಿವಸ ವಾರಗಟ್ಲೆ ಆಗೋದು, ವಾರಗಟ್ಲೆ ಸಮೇತ ಆದಂತ ಕಾಲಘಟ್ಟ ಇದೆ. ಗದ್ದೆ ಸರಿ ಮಾಡಕ್ಕೆ ವಾರಗಟ್ಲೆ ಆಗೋದು. ಈಗ 2 ದಿವಸ ಗದ್ದೆ ರೆಡಿ ಆಗ್ತಾವು. ಟ್ಯಾಕ್ಟ್ರಿ ಬಂದಾಯ್ತು, ಟಿಲ್ಲರ್ ಬಂದಾಯ್ತು, ಮುಗಿಸಿ ಎಲ್ಲ ನಳ್ಳಿ ಗಿಳ್ಳಿ ಎಲ್ಲ ಅದ್ರೊಳಗೆ ಹೊಡೆದು ಮುಗಿಸ್ಬಿಡ್ತಾರೆ. ಅದ್ರಲ್ಲೇ ಮುಗಿಸ್ತಾರೆ. ಈಗ ನಿಮ್ದು ಯಾವಾಗಿದೆ ನಟ್ಟಿ? ಭಾನುವಾರ ದಿನ ಇದೆ ನಟ್ಟಿ. ಭಾನುವಾರ ನಟ್ಟಿ ನಾವು ಬರ್ಬೋದು. ಮಳೆ ಕಡಿಮೆ ಆದ್ರೆ ಭಾನುವಾರ ನಟ್ಟಿ, ಇಲ್ಲ ಅಂದ್ರೆ ಇಲ್ಲ ಹತ್ತೈತ್ ನೋಡ್ರಿ. ಅದು ಆತರ ನೀರ್ ಬಂದಿದ್ರೆ ಕಷ್ಟ ನೋಡ್ರಿ, ಅಲ್ಲಿ ನೀರ್ ನಿಂತೈತಿ, ಅಲ್ಲಿ ಕಾಣ್ತೈತಿ ನೋಡ್ರಿ. ಈ ಮಳೆ ಕಮ್ಮಿ ಆಗ್ಬೇಕಾ ನಟ್ಟಿ? ಮಳೆ ಕಡಿಮೆ ಆಗ್ಬೇಕು ಇಲ್ಲಿ. ಯಾಕಂದ್ರೆ ನೆರೆ ಇಡೀ ಬೈಲ್ ನೀರು, ಕೆರೆ ನೀರು ಎಲ್ಲ ಇಲ್ಲೇ ಬರ್ಬೇಕು, ಇದೇ ಮೂಲೆಗೆ ಬರ್ಬೇಕು. ಇಡೀ ಗುಂಡಿ ಗದ್ದೆ ಬೈಲಿಂದ ಅಷ್ಟು ಕೆರೆ ಇದಾವಲ್ಲ, ಆಚಾಪುರ ಕೆರೆ, ಗೌರಿ ಕೆರೆ, ಗಾಣಿಗೆರೆ, ಈ ಎಲ್ಲಾ ನೀರು ಈ ಕಡೆನೆ ಒತ್ತು ಬರುತ್ತೆ, ಇಲ್ಲೇ ಬರ್ಬೇಕು ಇಲ್ಲಿಂದ. ಹಂಗಾಗಿ ಈಗ ರೈತರ ಜೀವನದಲ್ಲಿ ತುಂಬಾ ಕಷ್ಟ ಅಂದ್ರೆ ಏನ್ ಅನ್ಸತ್ ನಿಮಗೆ? ರೈತರ ಜೀವನದಲ್ಲಿ ಅಂದ್ರೆ ಸರಿ, ಈಗ ಇವತ್ತು ನಟ್ಟಿ ನಡಕ್ ನೆಟ್ಟಿವಿ, ಇವತ್ತೇನೋ ನಟ್ಟಿ ಮಾಡ್ತೀವಿ ಅಂದ್ರೆ ಅದೊಂದು ಜೀವನ ಆಗ್ತೈತಿ. ನಮ್ದು ಈ ತರ ಹರ್ಗ್ನಲ್ಲಿ ಇರ್ಬತ್ತು, ಇವತ್ತು ನಟ್ಟಿ ಇಟ್ಕೊಂಡ್ವಿ, ಮತ್ತೆ ಹೊಳೆ ಎತ್ತದ ಮತ್ತೆ ಆಳ್ ಬಿಟ್ಟಿವಿ ಕೆಲ್ಸ ಹೋತಲ್ಲಿ, ಮತ್ತೆ ನಾವು ನೀರ್ ಇಳಿಬೇಕು ನಾವು ನಟ್ಟಿ ಮಾಡಕ್. ಈ ತರ ಜಮೀನಿನಲ್ಲಿ ನಟ್ಟಿ ಮಾಡ್ಬೇಕಾದ್ರೆ ನಮಗೆ ಪ್ರಕೃತಿ ವಿಕೋಪದ ಪ್ರಕೃತಿ ನಮಗೆ ಸಹಕರಿಸಬೇಕಾಗತ್ತೆ. ನೀರ್ ಮಳೆ ತುಂಬಾ ಬಂತು, ನೀರ್ ಯಥೇಚ್ಛವಾಗಿ ಬಂತು, ನೆರೆಯಾಗಿ ನಿಂತ್ಕೊಬಿಡ್ತು ಅಂದ್ರೆ ಜನರಿಗೆ ವಾಪಸ್ ಕಳಿಸ್ಬೇಕು. ಅವ್ರಿಗೆ ಏನಾದ್ರು ಮತ್ತೆ ದುಡ್ಡು ಕೊಡ್ಬೇಕಾಗತ್ತಾ? ಕೊಡ್ಬೇಕು. ಅವತ್ತಿನ ಮತ್ತೆ ಹಂಗೆ ಅರ್ಧಂಬರ್ಧ ಬಂದ್ ಬೆಳಗ್ಗೆನೆ ಮುಂಚೆ ಬಂದ್ಬಿಟ್ರೆ ಅವ್ರನ್ನ ಕರಿಯಲ್ಲ, ನೀರ್ ಹತ್ತಿದೆ ಹೋಗ್ರಿ ಅಂತೀವಿ. ನಾವು ಬೇರೆ ಕಡೆ ಹೋಗ್ತಿದ್ವಿ ಅಂತ ಹೇಳಲ್ಲ, ಅವರು ಹೇಳ್ತಾರೆ. ಅದು ವಾಪಸ್ ಕೊಡೋದಲ್ಲ, ಅವ್ರ ಆಳಿ ಕೊಡ್ಲೇಬೇಕು ನಾವು. ವಿಶ್ವಾಸದಲ್ಲೇ ಸ್ವಲ್ಪ ಬಗೆಹರಿಸ್ಕೋಬೇಕು ಇವೆಲ್ಲ ಕೆಲಸ. ನೆರೆ ಹಾವಳಿ ಹತ್ತೈತಿ, ಬಾಳ 2-3 ಸರಿ ಜಮೀನ್ ನಡ್ಬೇಕು ನಾವು, ಒಂದ್ಸರಿಗೆ ಪೂರೈಸತ್ತಲ್ಲ. ಹಂಗಾಗಿ ಕೆಲವೊಂದು ಸಂದರ್ಭದಲ್ಲಿ ಬೇಡ ಅಂತ ಅನ್ಸ್ತತೆ. ಅಯ್ಯೋ ಏನ್ ಜಮೀನ್ ಹೆಂಗಪ್ಪ ಇದ್ರ ಮಾಡೋದು ಅನ್ನಂಗೆ ಅನ್ಸ್ತತಿ. ಸಸಿ ಇರೋದಲ್ಲ ಒಂದೊಂದ್ಸರಿ ಎಲ್ಲ ಹೋಗಿರ್ತೈತಿ. ಆಮೇಲೆ ಅದೇ ನಟ್ಟಿರೋ ಸಸಿನೇ ಒಂದ್ ಸ್ವಲ್ಪ ಹೀಳ ತಕ್ಕ ಅದನ್ನ ಕಿತ್ ಮತ್ ನಡ್ಸ್ಬೇಕು. ಈ ಮುಂಚೆ ಒಂದು ಕಾಲಘಟ್ಟದಲ್ಲಿ ಒಂದು ಮಾತಿತ್ತು, ಬೇಸಾಯ ಮನೆ ಮಂದಿ ಸಾಯ ಅಂತ ಹೇಳಿ. ಈಗಲೂ ಇದೆಯಾ? ಇದೆ. ಬೇಸಾಯ ಮನೆ ಮಂದಿ ಸಾಯ ಅನ್ನೋದೇ ಇದು. ಈಗ ಇದ್ರಲ್ಲಿ ಭತ್ತದ ಬೆಳೆಯಲ್ಲಿ ಏನ್ ಪೂರೈಸೋದಲ್ಲ ರೈತರು. ಈಗ ಬಹಳಷ್ಟು ಜನ ಭತ್ತ ಬಿಟ್ಟು ದೀರ್ಘಾವಧಿ ಬೆಳೆ, ಅಡಿಕೆ ಈ ತರ ಎಲ್ಲ ಹೋಗ್ತಾ ಇದ್ದಾರೆ. ಹೌದು. ಏನ್ ಕಾರಣ ಅಂತ ನಿಮ್ಮ ಕಾರಣ ಅಂದ್ರೆ ಈಗ ಇದಕ್ಕೆ ಬೆಳೆನೂ ಮಾರ್ಕೆಟ್ನ ಬೆಳೆನೂ ಇಲ್ಲ. ಇವತ್ತು ಮಾರ್ಕೆಟ್ ಕಾಣ್ಬೇಕಂದ್ರೆ ಅಡಿಕೆ ಫಸಲು ಬಿಟ್ರೆ ಮತ್ತೆ ಈ ಭತ್ತ ಎಲ್ಲ ಏನು ಕಾಣಕ್ ಆಗೋದಲ್ಲ. ಅಲ್ಲಿಗೂ ಆಗೋದಲ್ಲ. ಇದು ನಾವೇ ಸ್ವಂತ ಮಾಡಿದ್ರು ಏನ್ ಮಾಡಿದ್ರು ಅಲ್ಲಿಗೆ ಸರಿ ಆಗತ್ತೆ. ಸರಿ ಆಗ್ತೈತಿ. ಹಂಗಾಗಿ ಬಹಳ ಎಲ್ಲಾ ರೈತರು ಈ ಭತ್ತದ ಬೆಳೆ ಇದೇ ಕಾರಣಕ್ಕೆ ಹಿಂದ್ ಬಿಡ್ತಾ ಹೋದ್ರೆ ಮುಂದೆ ಅನ್ನ ಉಣ್ಣದ್ ಹೇಗೆ ಅನ್ನೋ ಪ್ರಶ್ನೆ. ಅದೇ ಕಷ್ಟ. ಈಗ ಎಲ್ಲರೂ ಹಂಗೆ ಆಗ್ತಾ ಇದ್ದಾರೆ. ಈಗ ಕೆಲವರೆಲ್ಲ ಜಮೀನೇ ಇಟ್ಕೊಂಡಲ್ಲ, ತೋಟ ಮಾಡ್ಕಿದ್ದಾರೆ. ಅವ್ರು ಈಗ ರೈತರೇ ಕೂಡ ಭತ್ತ ಕೊಟ್ಟು ಹುಲ್ಕೊಂಡು ಜಾನುವಾರಿಗೆ ತಿನ್ಸೋ ಕಾಲ ಬಂದೈತಿ. ಈಗ
ಈಗ ಭಾನುವಾರ ನಿಮ್ಮ ಜಮೀನಿನ ನಟ್ಟಿ ಇದೆ, ಹೌದು ನಾವು ಬರ್ಬೋದು. ಬರ್ಬೋದು. ಖಂಡಿತವಾಗಿ ಭಾನುವಾರ ನಿಮ್ ಜಮೀನಿನ ನಟ್ಟಿ ಕೆಲಸ ಯಾವ ತರ ನಡೆಯುತ್ತೆ, ಯಾವ ತರ ಒಂದು ಸಂತೋಷ ಇರುತ್ತೆ, ನಾವು ಸಹ ಚಿತ್ರೀಕರಣ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ರೈತರಿಗೆ, ರಾಜ್ಯದ ಜನತೆಗೆ, ವೀಕ್ಷಕರಿಗೆ? ರಾಜ್ಯದ ಜನತೆಗೆ ಹೇಳೋದೇನಂದ್ರೆ, ಇವತ್ತು ರೈತರಿಗೆ ರಾಜ್ಯದ ಜನತೆಗೆ ಹೇಳೋದಂದ್ರೆ, ರೈತರಿಗೆ ಬೆಳೆದಂತ ಈ ಭತ್ತಕ್ಕೊಂದು ಬೆಂಬಲ ಬೆಲೆ ಕೊಟ್ರೆ ರೈತ ಸುಧಾರಿಸ್ತಾನೆ. ಸುಮ್ಮನೆ ರೈತರು ನಾವು ದೇಶದ ಬೆನ್ನೆಲ್ಗು ಏನ್ ಆಶ್ರಯ ಇದೆ ಹೇಳಿ ನೋಡೋಣ. ಮಾಡೋಂಥ ಇಷ್ಟು ಭತ್ತಕ್ಕೂ ಒಂದು ಬೆಲೆ ಇಲ್ಲ, ನಿಗದಿತವಾದ ಬೆಲೆ ಇಲ್ಲ. ಇದೇ ಅಕ್ಕಿ ಅಂಗಡಿಯಲ್ಲಿ ಕೊಂಡ್ಕೊಂಡು 60-70 ಕೆಜಿ. ನಮ್ಮ ಹತ್ರ ತಗೊಳ್ಳೋ ಎಷ್ಟು 2400, ನಾವೆಲ್ಲ ಕೊಟ್ಟಿದ್ದು 2100 ಬಿಡ್ರಿ. 22 ರೂಪಾಯಿ ಬಿತ್ತು. 22 ರೂಪಾಯಿ 1 to ಡಬಲ್ ಮಾರ್ತಾ ಇದ್ದಾರೆ. ಮಾರ್ಕೆಟ್ ಅವ್ರಿಗೆ ದುಡ್ಡು, ರೈತರ ಬೆಳೆದನಿಗೆ ಏನು ಸಿಗ್ತಾ ಇಲ್ಲ. ಎಲ್ಲ ಸಾಲ ಮಾಡಿ ಏನಾದ್ರೂ ಕಾರಣದಿಂದ ಹೇಗಾದ್ರೂ ಮಾಡಿ ರೈತರಿಗೆ ಒಂದು ಬೆಂಬಲ ಬೆಲೆ ಬರುವಾಗ ಮಾಡಿದ್ರೆ ಮುಂದಿನ ದಿನಮಾನಗಳಲ್ಲಿ ಭತ್ತ ಅನ್ನೋ ಬೆಳೆ ಮಲೆನಾಡು ಮತ್ತೆ ಎಲ್ಲಾ ಭಾಗದಲ್ಲಿ ಉಳಿಯತ್ತೆ ಅನ್ನೋದೇ ಅನಿಸ್ತಾ ಇದೆ. ನಿಮ್ಮ ಅಭಿಪ್ರಾಯನೂ ಇದೇ ಆಗಿದೆ? ಹೌದು, ಇದೇ ಆಗಿದೆ. ನಮಗೆ ಈಗ ಭತ್ತ ಎಲ್ಲ ಬೇಡ, ತೋಟ ಹಾಕೋಣ ಅನ್ನೋ ಸ್ಥಿತಿ ಬಂದಿದ್ದೀವಿ. ವೀಕ್ಷಕರೇ, ರಮೇಶ್ ಅಣ್ಣ ಅವ್ರ ಜೊತೆಗಿದ್ದೇವೆ. ಭಾನುವಾರ ಅವ್ರ ಜಮೀನಿನ ನಟ್ಟಿಯ ಕಾರ್ಯ ಇದೆ, ಬರುವಂತ ಒಂದು ಪ್ರಯತ್ನನೂ ನಾವು ಮಾಡ್ತಾ ಇದ್ದೇವೆ. ನಮಗೆ ಮುಕ್ತವಾಗಿ ಅವರ ಜಮೀನಿನ ವಿಚಾರಧಾರೆ ಇಟ್ಕೊಂಡು, ರೈತರ ಸಂಕಷ್ಟದ ವಿಚಾರಧಾರೆ ಇಟ್ಕೊಂಡು ತಿಳಿಸಿದ್ದಕ್ಕೆ ಅನಂತ ಧನ್ಯವಾದ ಸಲ್ಲಿಸ್ತಾ, ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ರಮೇಶ್ ಅವರಿಗೆ, ಅವ್ರ ಕುಟುಂಬದವರಿಗೆ ಧನ್ಯವಾದ ಸಲ್ಲಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.